ಗುಡ್ ಈವ್ನಿಂಗ್ ಎವ್ರಿವನ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿದ್ಯಾಶಕ್ತಿಯ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ಎಲ್ರಿಗೂ ಬೋರ್ಡ್ ಮೇಲೆ ಆಲ್ರೆಡಿ ಕಾಣಿಸ್ತಾ ಇದೆ. ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವು ಕ್ರಿಟಿಕಲ್ ಥಿಂಕಿಂಗ್ ಅನ್ನೋ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂತ. ಸೊ ಮೊದಲಿಗೆ ಕ್ರಿಟಿಕಲ್ ಥಿಂಕಿಂಗ್ ಅಂದ್ರೆ ಏನು, ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ನಮ್ಗೆ ಬಹಳ ಇದೆ. ನೀವು ಮಕ್ಕಳಲ್ಲಿ ಒಂದು ವಿಷಯ ಏನಂದ್ರೆ ಅವರಿಗೆ ಅಬ್ಸರ್ವೇಷನಲ್ ಸ್ಕಿಲ್ಸ್ ಬಹಳ ಇರುತ್ತೆ. ಹೌದಾ? ಅಬ್ಸರ್ವೇಷನಲ್ ಸ್ಕಿಲ್ಸ್ ಆಗಿರ್ಬೋದು, ಅಥವಾ ನೀವು ಪ್ರಶ್ನಾರ್ಥ ಪ್ರಶ್ನೆಗಳನ್ನ ಕೇಳೋದು ಅಥವಾ ಪ್ರಶ್ನಾರ್ಥಕನ ಕೇಳ್ಕೊಂಡು ಚಿಂತನೆ ಮಾಡೋ ಒಂದು ವಿಷಯ ಅಥವಾ ಗುಣ ನಿಮ್ಮಲ್ಲಿ ಬಹಳ ಇರ್ತದೆ. ಹೌದಾ? ಇದಕ್ಕೂ ಕೂಡ ನಾವು ಒಂದು ಕ್ರಿಟಿಕಲ್ ಥಿಂಕಿಂಗ್ ಆಸ್ಪೆಕ್ಟ್ ಅಂತಾನೆ ಹೇಳ್ಬಹುದು. ಹೌದಾ? ಸೊ ಈ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚಿಗೆ ಆಗ್ಬೇಕು ಹೊರತು ಕಡಿಮೆ ಆಗಬಾರ್ದು ಮಕ್ಳೇ. ಓಕೆ. ಸೊ ಕ್ರಿಟಿಕಲ್ ಥಿಂಕಿಂಗ್ ಅಂದ್ರೆ ಏನು ಅಂದ್ರೆ, ಕನ್ನಡದಲ್ಲಿ ನಾವ್ ಇದನ್ನ ವಿಮರ್ಶಾತ್ಮಕ ಚಿಂತನೆ ಅಂತಾನೂ ಹೇಳ್ತೀವಿ. ವಿಮರ್ಶಾತ್ಮಕ ಚಿಂತನೆ ಅಂತಾನೂ ಹೇಳ್ತೀವಿ. ಸೊ ವಿಮರ್ಶಾತ್ಮಕ ಚಿಂತನೆ ಅಂದ್ರೆ ಇಲ್ಲಿ ನಮ್ಗೆ ಯಾವುದೇ ಒಂದು ಮಾಹಿತಿಯನ್ನು ಸಿಕ್ಕಾಗ ನಾವು ಆ ಒಂದು ಮಾಹಿತಿಯನ್ನ ಕುರುಡಾಗಿ ನಂಬಲ್ಲ. ಅದರಲ್ಲಿ ಲಭ್ಯವಿರುವ ಸತ್ಯಗಳನ್ನು ಅಥವಾ ಅಲ್ಲಿ ಲಭ್ಯವಿರುವ ಅಂಶಗಳನ್ನ ನಾವು ಅದನ್ನ ವಿಶ್ಲೇಷಿಸ್ತೇವೆ. ಆಮೇಲೆ ಸರಿಯಾದ ನಿರ್ಧಾರಕ್ಕೆ ವಿಶ್ಲೇಷಣೆ ಮಾಡಿದ ನಂತರವೇ ನಾವು ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ತೇವೆ. ಹೌದಾ? ಈ ಒಂದು ಬೌದ್ಧಿಕ ಪ್ರಕ್ರಿಯೆಗೆ ನಾವು ವಿಮರ್ಶಾತ್ಮಕ ಚಿಂತನೆ ಅಂತೀವಿ. ಸೊ ಯಾವುದೇ ಒಂದು ವಿಷಯ ನಮ್ಗೆ ಗೊತ್ತಾಗ ಅದನ್ನ ನಾವು ನಂಬೋದಿಲ್ಲ. ಅದರ ಬಗ್ಗೆ ಮೊದಲಿಗೆ ಗೊತ್ತಿರುವಂತಹ ಆ ವಿಷಯದ ಒಂದಿಷ್ಟು ಆಸ್ಪೆಕ್ಟ್ಸ್ ಆಗಿರ್ಬೋದು ಅಥವಾ ವಿಷಯಗಳನ್ನ ನಾವು ವಿಶ್ಲೇಷಣೆ ಮಾಡ್ತೀವಿ, ಅದ್ರ ಬಗ್ಗೆ ಚಿಂತಿಸ್ತೇವೆ, ಇದು ಸರಿಯಾಗಿದೆಯೋ ಇಲ್ಲೋ ಅಂತ. ನಂತರ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ನಿರ್ಧಾರನ ತೆಗೆದುಕೊಳ್ತೀವಿ. ಇದಕ್ಕೆ ನಾವು ಈ ಒಂದು ಬೌದ್ಧಿಕ ಪ್ರಕ್ರಿಯೆಗೆ ನಾವು ವಿಮರ್ಶಾತ್ಮಕ ಚಿಂತನೆ ಅಂತೀವಿ. ಓಕೆನಾ ಮಕ್ಳೇ? ಸೊ ಇವತ್ತಿನ ಒಂದು ಸೆಷನ್ ಅಲ್ಲಿ ವಿಮರ್ಶಾತ್ಮಕ ಚಿಂತನೆಗೆ ಸಂಬಂಧಪಟ್ಟಂತ ಒಂದಿಷ್ಟು ಆಕ್ಟಿವಿಟೀಸ್ ಅನ್ನ ನಾವು ನೋಡೋಣ. ಸೊ ಐ ರಿಕ್ವೆಸ್ಟ್ ಎಲ್ರು ಮಕ್ಕಳು ಏನಂತಾರೆ, ಇಂಟರಾಕ್ಟಿವ್ ಆಗಿ ಇರಬೇಕು. ನಾನು ಕೇಳುವಂತಹ ಒಂದು ಪ್ರಶ್ನೆಗಳಿಗೆ ದಯವಿಟ್ಟು ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಅಥವಾ ನಿಮ್ಮ ಕೋಆರ್ಡಿನೇಟರ್ ಎದುರುಗಡೆ ಉತ್ತರಗಳನ್ನ ಹೇಳ್ಬೇಕು. ನಂತರ ನಾನು ಕೂಡ ನಿಮ್ಗೆ ಉತ್ತರಗಳನ್ನ ತೋರಿಸ್ತೀವಿ. ಅದರ ಜೊತೆಗೆ ಒಂದು ಇಂಟರಾಕ್ಟಿವ್ ಸೆಷನ್ ಅನ್ನ ಮಾಡೋಣ ಅಂತ. ಓಕೆ. ಸೊ ಈಗ ನನ್ನ ಸ್ಕ್ರೀನ್ ಅನ್ನ ಇಲ್ಲಿ ಶೇರ್ ಮಾಡ್ತೀನಿ ನಿಮ್ ಜೊತೆಗೆ. ಎಸ್, ಎಲ್ರಿಗೂ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಒಂದ್ ನಿಮಿಷ ಮಕ್ಳೇ. ಎಸ್, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ತಾ ಇದೆಯಾ? ಸೊ ಈ ಒಂದು ಹೆಡ್ಡಿಂಗ್ ಏನಿದೆ ಇಲ್ಲಿ ನೀವು ನೋಡಿದ್ರೆ ವಾಟ್ ಇಸ್ ಆನೆಸ್ಟಿ ಅಂತ ಬರ್ತಾ ಇದೆ. ಆನೆಸ್ಟಿ ಅಂತಂದ್ರೆ ಏನು? ಪ್ರಾಮಾಣಿಕತೆ ಅಂತ ಹೇಳ್ತೀವಿ ನಾವು. ಹೌದಾ? ನಮ್ ಹಿರಿಯರು ಯಾವತ್ತು ನಮ್ಗೆ ಹೇಳ್ತಾರೆ, ಮಕ್ಳು ನೀವು ಏನಿದೆ ಸುಳ್ಳನ್ನ ಹೇಳಬಾರ್ದು ಅಂತ. ಹೌದೋ ಇಲ್ಲೋ? ಸುಳ್ಳನ್ನ ಹೇಳಬಾರ್ದು ಮಕ್ಳೇ ಅಂತ ಹೇಳ್ತೀವ್ರ. ಹೌದೋ ಇಲ್ಲೋ? ಪ್ರಾಮಾಣಿಕತೆಯನ್ನ ನಿಭಾಯಿಸ್ಕೊಂಡು ಹೋಗ್ರಿ ಅಂತ ಹೇಳ್ತೀವಿ. ಹೌದಾ? ಸೊ ಈ ಒಂದು ಆಕ್ಟಿವಿಟಿಯಲ್ಲಿ ಪ್ರಾಮಾಣಿಕತೆಗೆ ಸಂಬಂಧಪಟ್ಟಂತ ಒಂದಿಷ್ಟು ಸಿಚುವೇಶನ್ಸ್ ನಾವಿಲ್ಲಿ ನೋಡ್ಬೋದು, ಸಂದರ್ಭಗಳನ್ನ ನೋಡ್ಬೋದು. ಆ ಸಂದರ್ಭಗಳಲ್ಲಿ ನೀವ್ ಯಾವ ರೀತಿ ಉತ್ತರ ಕೊಡ್ತೀರಾ, ಆಮೇಲೆ ಸರಿಯಾದ ಉತ್ತರ ಅಥವಾ ಸರಿಯಾದ ಒಂದು ರಿಯಾಕ್ಷನ್ ಏನಿದೆ ಅಂತ ಇಲ್ಲಿ ತಿಳ್ಕೊಳ್ಳೋಣ. ಓಕೆ. ಸೊ ಮೊದಲನೇ ಸಂದರ್ಭ, ಯು ಬ್ರೋಕ್ ಅ ಟೇಬಲ್, ಯುವರ್ ಮಾಮ್ ಆಸ್ಕ್ ಹೂ ಬ್ರೋಕ್ ದ ಟೇಬಲ್. ನೀವೊಂದು ಟೇಬಲ್ ಅನ್ನ ಮುರಿದಿದ್ದೀರಾ. ನಿಮ್ಮ ತಾಯಿ ಏನಿದೆ ಈ ಒಂದು ಟೇಬಲ್ ಅನ್ನ ಯಾರು ಮುರಿದಿದ್ದಾರೆ ಅಂತ ಕೇಳಿದಾಗ ನಿಮ್ಮ ಉತ್ತರ ಇರ್ಬೇಕು? ಮೊದಲನೇ ಪ್ರಶ್ನೆ, ನಾನೇ ಮಾಡೀನಿ ಆ ತಪ್ಪನ್ನ ಅಂತ ಹೇಳೋದು. ಎರಡನೇ ಪ್ರಶ್ನೆ, ನನ್ಗೆ ಗೊತ್ತಿಲ್ಲ ಅದನ್ನ ಯಾರು ಮಾಡಿದ್ದಾರೆ ಅಂತ ಹೇಳೋದು. ಟೆಲ್ ಹರ್ ಯು ಡಿಡ್ ಇಟ್. ಸೆಕೆಂಡ್ ಆಪ್ಷನ್, ಸೇ ಯು ಡೋಂಟ್ ನೋ ವಾಟ್ ಹ್ಯಾಪನ್. ಸೊ ದಯವಿಟ್ಟು ಮಕ್ಕಳು ಉತ್ತರ ಕೊಡ್ಬೇಕು. ಸೊ ನೀವು ಟೇಬಲ್ ಅನ್ನ ಮುರಿದಾಗ ನಿಮ್ಮ ತಾಯಿ ಆ ಟೇಬಲ್ ಯಾರು ಮುರಿದಾರ ಅಂತ ಕೇಳಿದಾಗ ನೀವೇನಂತ ಹೇಳ್ಬೇಕು ಅಥವಾ ನೀವೇನಂತ ಹೇಳ್ತೀರಾ? ಆದ್ರೆ ಪ್ರಾಮಾಣಿಕತೆ ಅಂತ ನಾವು ಒಂದು ವಿಷಯ ಬಂದಾಗ ನೀವ್ ಯಾವಾಗ್ಲೂ ಏನಂತ ಹೇಳ್ಬೇಕು? ನಾನ್ ಅದನ್ನ ತಪ್ಪು ಮಾಡೀನಿ ಅಂತ ಒಪ್ಕೋಬೇಕು. ಯಾಕಂದ್ರೆ ನಿಮ್ಮ ತಪ್ಪನ್ನ ನೀವು ಒಪ್ಕೊಂಡಾಗ ಮಾತ್ರ ಅದನ್ನ ತಿದ್ಲಿಕ್ಕೆ ಸಾಧ್ಯ. ಸೊ ಟೆಲ್ ಹರ್ ಯು ಡಿಡ್ ಇಟ್ ಇಸ್ ದ ರೈಟ್ ಆಪ್ಷನ್. ಓಕೆ. ಸೆಕೆಂಡ್ ಒನ್, ಯು ರಿಯಲಿ ವಾಂಟ್ ಟು ಪ್ಲೇ ವಿತ್ ಅ ಫ್ರೆಂಡ್ಸ್ ಟಾಯ್ ಅಟ್ ಯುವರ್ ಹೌಸ್.
ಸೊ ನಿಮ್ಗೇನ್ ಆಸೆ ಇದೆ, ನಿಮಗೆ ನಿಮ್ಮ ಒಂದು ಫ್ರೆಂಡಿನ ಒಂದು ಆಟಿಕೆ ಸಾಮಾನವನ್ನ ತೆಗೆದುಕೊಂಡು ಬಂದು ಅದನ್ನ ನಿಮ್ಮ ಮನೆಯಲ್ಲಿ ನೀವು ಅದರ ಜೊತೆಗೆ ಆಡ್ಬೇಕನ್ನೋ ಒಂದು ಆಸೆ ಇದೆ. ಸೊ ಅದಕ್ಕೆ ನೀವ್ ಏನ್ ಮಾಡ್ತೀರಾ, ನಿಮ್ ಫ್ರೆಂಡಿನ ಕಡೆ ಒಂದು ಆಟಿಕೆ ಸಾಮಾನ್ ಇದೆ, ಆದ್ರೆ ನಿಮಗ ಅದ್ರ ಜೊತೆ ಆಟ ಆಡುವ ಆಸೆ ಇದೆ. ಸೊ ಅವಾಗ ನೀವ್ ಏನ್ ಮಾಡ್ತೀರಾ? ಮೊದಲನೇ ಆಪ್ಷನ್, ಯು ಸ್ಲಿಪ್ ದ ಟಾಯ್ ಇನ್ ಯೋರ್ ಬ್ಯಾಕ್ ಪ್ಯಾಕ್ ಅಂಡ್ ಫಿಗರ್ ಯು ಔಟ್ ಯು ಡಿಂಟ್ ಲೈ. I'll put it back tomorrow as long as he doesn't find out you didn't lie. ಎರಡನೇ ಆಪ್ಷನ್, ಯು ಆಸ್ ಟು ಬಾರೋ ದ ಟಾಯ್. ಮೊದಲನೇ ಸಂದರ್ಭದಲ್ಲಿ ಏನಾಗುತ್ತೆ, ಆ ಒಂದು ಆಟಿಕೆ ಸಾಮಾನನ್ನ ನೀವು ನಿಮ್ಮ ಕೈ ಚೀಲ ಅಥವಾ ನಿಮ್ಮ ಬ್ಯಾಗ್ ಅಲ್ಲಿ ಹಾಕೊಂಡು ಏನಂತೀರ ನಿಮ್ಮ ಮನೆಗೆ ತಗೊಂಡ್ ಹೋಗ್ಬಿಡ್ತೀರಾ. ಅವನ ಮುಂದೆ ಸುಳ್ಳನ್ನ ನೀವ್ ಹೇಳೋದಿಲ್ಲ, ಹೌದಾ? ಸುಳ್ಳನ್ನ ಹೇಳೋದಿಲ್ಲ. ಆದ್ರೆ ನೀವು ಅವನಿಂತ್ರ ಮುಚ್ಚಿಟ್ಟಿರ. ಮಾರನೇ ದಿನ ಹೋಗಿ ಇಟ್ಟು ಬಿಡ್ತೀನಿ, ಮುಗೀತು, ಒಂದಿನ ಆಟ ಆಡ್ಕೊಂಡ್ ಬಂದ್ಬಿಟ್ಟೆ, ನಾ ಅವನಿಗೆ ಸುಳ್ಳು ಹೇಳಿಲ್ಲ, ಆದ್ರೆ ಅವನಿಂತ್ರ ನಾನು ಮುಚ್ಚಿಟ್ಟಿನಿ ಈ ವಿಷಯ ಅಂತ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಎರಡನೇ ಸಂದರ್ಭ, ನೀವು ಅವನಿಗೆ ಕೇಳ್ತೀರಿ, ನಾ ಈ ಒಂದು ಟಾಯ್ ಅನ್ನ ತೆಗೆದ್ಕೊಂಡು ಆಟ ಆಡಿ ಮಾರನೇ ದಿನ ತಂದು ಇಡಬಹುದಾ ಅಂತ ಅವನ ಕಡೆ ನೀವು ಪರ್ಮಿಷನ್ ಕೇಳ್ತೀರಿ. ಸೊ ಯಾವ್ದು ಸರಿ ಮಕ್ಕಳೇ? ನೀವ್ ಏನ್ ಮಾಡ್ತಾ ಇದ್ರ? ಸೊ ನೀವ್ ಏನ್ ಮಾಡ್ತಾ ಇದ್ರ ಅಂದ್ರೆ ನೀವು ಅವನ್ನ ಕೇಳ್ಬೇಕು. ಯಾಕಂದ್ರೆ ಬೇರೆಯವರ ವಸ್ತುವನ್ನ ನಾವು ಹಿಡಿಬಾರ್ದು, ಅದು ಅವರಿಗೆ ಸಂಬಂಧಪಟ್ಟಂತಹ ವಸ್ತುಗಳಿರ್ತಾವೆ. ಸೊ ಅವರ ಒಂದು ಪರ್ಮಿಷನ್ ತಗೊಂಡ್ ಬಂದು ನಾವ್ ಅದನ್ನ ತೆಗೆದ್ಕೊಳ್ಬೇಕು. ಸೊ ಥರ್ಡ್ ಸಿಚುವೇಶನ್, your mom said you could play computer for 30 minutes and set a timer. ಸೊ ನಿಮ್ಮ ತಾಯಿ ನಿಮಗೆ ಒಂದು 30 ನಿಮಿಷಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ ಕಂಪ್ಯೂಟರ್ ಆಡ್ಲಿಕ್ಕೆ. ನಂತರ ಟೈಮರ್ ಕೂಡ 30 ನಿಮಿಷದ ಒಂದು ಟೈಮರ್ ಅನ್ನು ಕೂಡ ಸೆಟ್ ಮಾಡಿಟ್ಟಿದ್ದಾರೆ. ಓಕೆ, ಸೊ ವಾಟ್ ಹ್ಯಾಪನ್ಸ್, ಏನ್ ಮಾಡ್ತೀರಾ ನೀವು? ಮೊದಲನೇ ಸಿಚುವೇಶನ್ ಅಲ್ಲಿ ಟೈಮ್ ಮುಗಿಲಿಕ್ಕೆ ಬಂತು, ಆಲ್ಮೋಸ್ಟ್ ಟೈಮ್ ಮುಗಿಲಿಕ್ಕೆ ಬಂತು, 30 ನಿಮಿಷ ಮುಗಿಲಿಕ್ಕೆ ಬಂದಾಗ ನೀವೇನ್ ಮಾಡ್ತೀರಿ? ಯಾರಿಗೂ ಗೊತ್ತಿರ್ಲಾರ್ದಂಗೆ ಆ ಟೈಮರ್ ಅಲ್ಲಿ ಇನ್ನೊಂದಿಷ್ಟು ಹೆಚ್ಚಿಗೆ ಟೈಮ್ ಅನ್ನ ಸೆಟ್ ಮಾಡಿ ಬಂದ್ಬಿಡ್ತೀರಾ. ಸೊ ದಟ್ ನೀವು ಇನ್ನೂ 30 ನಿಮಿಷ ಆದ್ರೂ ಕೂಡ ಹೆಚ್ಚಿಗೆ ಆಟ ಆಡ್ಬೋದಂತು. ಎರಡನೇ ಸಂದರ್ಭದಲ್ಲಿ ಏನಾಗುತ್ತೆ, ಟೈಮರ್ ರಿಂಗ್ ಆದ ತಕ್ಷಣ, 30 ನಿಮಿಷ ಟೈಮರ್ ರಿಂಗ್ ಆದ ತಕ್ಷಣ ನೀವು ಆಟ ಆಡೋದನ್ನ ನಿಲ್ಲಿಸ್ಬಿಡ್ತೀರಾ. ಸೊ ಯಾವ್ದು ಪ್ರಾಮಾಣಿಕತೆ ಒಂದು ವಿಷಯವನ್ನ ತಿಳ್ಕೊಂಡಾಗ ಯಾವ್ದು ಸರಿ? ಸೊ ನಿಮ್ಮ ತಾಯಿ 30 ನಿಮಿಷಗಳ ಕಾಲ ನಿಮ್ಗೆ ಕಂಪ್ಯೂಟರ್ ಅನ್ನ ಆಟ ಆಡಿ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಅದನ್ನ 30 ನಿಮಿಷಗಳ ಕಾಲಕ್ಕೆ ಮಾತ್ರ ಆಟ ಆಡಿ ಮುಗಿಸ್ಬೇಕು. ಯಾಕಂದ್ರೆ ಯಾವತ್ತು ತಂದೆ ತಾಯಿ ನಮ್ಮ ಒಳ್ಳೆಯದಕ್ಕೆ ನಮ್ಗೆ ಹೇಳ್ತಾರೆ, ನಮ್ಮಲ್ಲಿ ಒಂದು ಚಲೋ ಚಲೋ ಹ್ಯಾಬಿಟ್ಸ್ ನ ಅವರ ಏನ್ ಮಾಡ್ತಾರೆ, ಬೆಳೆಸ್ತಾ ಇರ್ತಾರೆ. ಹಾಗಾಗಿ ನೀವ್ ಯಾವತ್ತು ಆ ಟೈಮರ್ ಹೊಡೆದ ತಕ್ಷಣ ಆಟ ಆಡೋದನ್ನ ನಿಂದಿರ್ಸ್ಬಿಡ್ತೀರಾ. ಎಸ್. ಸೊ ನಾಲ್ಕನೇ ಸಂದರ್ಭ, ನೀವು ಏನಿದೆ, ಯು ವೆಂಟ್ ಟು ರಾಮ್ಸ್ ಹೋಮ್ ಟು ಪ್ಲೇ ಅಂಡ್ ದೆನ್ ವೆಂಟ್ ಟು ಸಾಗರ್ಸ್ ಹೋಮ್ ಟು ಪ್ಲೇ ವಿದೌಟ್ ಆಸ್ಕಿಂಗ್. ವೆನ್ ಯೋರ್ ಡ್ಯಾಡ್ ಆಸ್ಕ್ಸ್ ಹೂಸ್ ಹೌಸ್ ಡಿಡ್ ಯು ಪ್ಲೇ ಅಟ್ ಟುಡೇ. ಸೊ ನೀವು ಮೊದ್ಲಿಗೆ ಏನ್ ಮಾಡಿದೀರಾ, ರಾಮನ ಮನೆಯಲ್ಲಿ ಹೋಗಿ ಆಟ ಆಡ್ಲಿಕ್ಕೆ ಹೋಗಿದ್ದೀರಾ. ಅಲ್ಲಿ ಮುಗಿದ ತಕ್ಷಣ ಯಾರಿಗೂ ಅಂದ್ರೆ ನಿಮ್ಮ ತಂದೆ ತಾಯಿ ಕೇಳಲಾರ್ದೆ ಸಾಗರನ್ ಮನೆಗೆ ಆಟ ಆಡ್ಲಿಕ್ಕೆ ಹೋಗಿದ್ದೀರಾ. ನಿಮ್ಮ ತಂದೆ ನಂತರ ಕೇಳಿದಾಗ ನೀವ್ ಯಾರ ಮನೆಯಲ್ಲಿ ಆಡಿದೀಪ, ಎಲ್ಲಿ ಆಟ ಆಡ್ದಿ ಅಂತಂದಾಗ ನೀವೇನಂತ ಹೇಳ್ತೀರಾ ಉತ್ತರ? ಮೊದಲನೇ ಆಪ್ಷನ್, ನೀವು ಬರೇ ಕೇವಲ ರಾಮನ ಮನೆಯಲ್ಲಿ ಮಾತ್ರ ಆಡಿದೀನಿ ಅಂತ ಹೇಳ್ತೀರಾ. ಅಥವಾ ಎರಡನೇ ಆಪ್ಷನ್, ನಾನು ರಾಮನ ಮನೆಯಲ್ಲಿಯೂ ಕೂಡ ಆಟ ಆಡ್ದೆ, ನಂತರ ಸಾಗರ ಮನೆಯಲ್ಲಿಯೂ ಕೂಡ ಆಟ ಆಡ್ದೆ ಅಂತ ಹೇಳ್ತೀವಿ. ಸೊ ಯಾವ್ದು ಸರಿಯಾದ ಉತ್ತರ ಮಕ್ಳೇ, ಹೇಳ್ತೀರಾ? ಸತ್ಯವನ್ನ ಹೇಳ್ಬೇಕು, ಹೌದಲ್ಲ? ಸೊ ನೀವು ಎರಡೂ ಕಡೆ ಹೋಗಿದ್ರಿ ಅಂತಾನೆ ಹೇಳ್ಬೇಕು. ಆಲ್ ರೈಟ್. ಸೊ ಇಲ್ಲಿ ನಾವು ಪ್ರಾಮಾಣಿಕತೆಗೆ ಸಂಬಂಧಪಟ್ಟಂತ ಒಂದಿಷ್ಟು ಸಂದರ್ಭಗಳನ್ನ ನೋಡಿದ್ವಿ. ಇಲ್ಲಿ ನಾವು ಏನ್ ಮಾಡಿದ್ವಿ, ಚಿಂತನೆ ಮಾಡಿ ಯಾವ ರೀತಿ ನಾವು ರಿಯಾಕ್ಟ್ ಮಾಡ್ತೀವಿ ಅಂತ ನೋಡ್ಕೊಂಡ್ವಿ. ಓಕೆ, ಸೊ ಈಗ ನೆಕ್ಸ್ಟ್ ಆಕ್ಟಿವಿಟಿಗೆ ಹೋಗೋಣ. ಸೊ ನೆಕ್ಸ್ಟ್ ಆಕ್ಟಿವಿಟಿ ಇರೋದು ಒಂದು ಮಿಸ್ಟ್ರಿ ಬಾಕ್ಸ್ ಚಾಲೆಂಜ್ ಅಂತ ನೋಡ್ಬೋದು ನೀವು. ಹೌದಾ? ಏನಿದೆ ಇದು? ಮಿಸ್ಟ್ರಿ ಬಾಕ್ಸ್ ಚಾಲೆಂಜ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಮಿಸ್ಟ್ರಿ ಬಾಕ್ಸ್ ಚಾಲೆಂಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದು ಒಂದು ಗೇಮ್ ಇದೆ. ಓಕೆ, ಇದು ಒಂದು ಗೇಮ್. ಸೊ ಯಾರು ಆದಷ್ಟು ಬೇಗ ಉತ್ತರವನ್ನ ಕಂಡು ಹಿಡಿತೀರಾ ಅವರು ಈ ಒಂದು ಗೇಮ್ ಅಲ್ಲಿ ಗೆಲ್ತಾರೆ. ಸರಿನಾ ಮಕ್ಳೇ? ಸೊ ಈ ಒಂದು ಮಿಸ್ಟ್ರಿ ಬಾಕ್ಸ್ ಚಾಲೆಂಜ್ ಅಲ್ಲಿ ಏನಾಗಿದೆ ಅಂದ್ರೆ ನಿಮಗೆ 5 ಕೇಸಸ್ ಅನ್ನ ಕೊಡ್ತಾರೆ. ಓಕೆ, 5 ಕೇಸಸ್ ಎದಕ್ಕೆ ಸಂಬಂಧಪಟ್ಟಿದ್ದಾವೆ ಅಂದ್ರೆ ಪ್ರತಿಯೊಂದು ಕೇಸಲ್ಲಿ ಒಂದು ಹಿಡನ್ ಆಬ್ಜೆಕ್ಟ್ ಇರುತ್ತೆ. ಓಕೆ, ಒಂದು ಏನಿದೆ, ಒಂದು ವಸ್ತುವನ್ನ ನೀವು ಕಂಡು ಹಿಡಿಬೇಕು.
ಓಕೆ, ಆ ವಸ್ತುವನ್ನ ಯಾವ ರೀತಿ ಕಂಡು ಹಿಡಿತೀರಾ? ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಕ್ಲೂಸ್ ಅನ್ನ ನಿಮ್ಗೆ ಕೊಡಲಾಗಿದೆ. ಓಕೆ, ಆ ಕ್ಲೂಸ್ ಅನ್ನ ಅರ್ಥ ಮಾಡ್ಕೊಂಡು ಯಾವ ಒಂದು ವಸ್ತು ಮುಚ್ಚಿಡಲಾಗಿದೆ ಅಂತ ನೀವು ದಯವಿಟ್ಟು ನಿಮ್ಮ ಉತ್ತರಗಳನ್ನ ಕೊಡ್ಬೇಕು. ತದನಂತರ ಲಾಸ್ಟ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಆ ಉತ್ತರವನ್ನ ನಿಮಗೆ ತೋರಿಸ್ತೀನಂತೆ. ಓಕೆ, ಸೊ ಎಲ್ರು ತಯಾರಿದ್ದೀರಾ ಈ ಒಂದು ಚಾಲೆಂಜಿಗೆ? ಓಕೆ, ಸೊ ಫಸ್ಟ್ ಕೇಸ್ ಇಲ್ಲಿದೆ ನೋಡಿ. ಎಸ್, ಸೊ ಫಸ್ಟ್ ಕೇಸ್ ಏನಿದೆ? ಮೊದಲನೇ ಒಂದು ಕ್ಲೂ, ಐ ಆಮ್ ಸ್ಮಾಲ್ ಅಂಡ್ ಫೋಲ್ಡೆಡ್ ಒನ್ ನೋ ಒನ್ ಇಸ್ ಯೂಸಿಂಗ್ ಮೀ. ಸೊ ಇದು ಒಂದು ಕ್ಲೂ ಒಂದು ವಸ್ತುವಿಗೆ ಸಂಬಂಧಪಟ್ಟಿದೆ. ಓಕೆ, ಆ ವಸ್ತು ಯಾವ ತರ ಇದೆ ಅಂದ್ರೆ ಚಿಕ್ಕದಾಗಿದೆ. ಆಮೇಲೆ ಯಾರು ಅದನ್ನ ಉಪಯೋಗಿಸದೆ ಇದ್ದಾಗ ಅದು ಏನ್ ಮಾಡಬಹುದು, ನೀವು ಅದನ್ನ ಫೋಲ್ಡ್ ಮಾಡಿ ಇಟ್ಕೋಬಹುದು. ಓಕೆ, ಚಿಕ್ಕದಾಗಿರುವಂತಹ ವಸ್ತು, ಆಮೇಲೆ ಉಪಯೋಗಿಸದೆ ಇದ್ದಾಗ ಅದನ್ನ ನೀವು ಫೋಲ್ಡ್ ಮಾಡಿ ಇರಬಹುದು. ಓಕೆ, ಸೊ ಮೊದಲನೇ ಕ್ಲೂ. ಎರಡನೇ ಕ್ಲೂ, ಮಳೆ ಶುರುವಾದಾಗ ಪೂರ್ತಿ ದೊಡ್ಡದಾಗಿ ಓಪನ್ ಆಗ್ಬಿಡುತ್ತೆ. ಐ ಓಪನ್ ಅಪ್ ವೈಡ್ ವೆನ್ ಇಟ್ ಸ್ಟಾರ್ಟ್ಸ್ ಟು ರೇನ್. ಸೊ ಮಳೆ ಶುರುವಾದ ಆಗದೆ ಆದಾಗ, ಮಳೆ ಬರ್ಲಿಕ್ಕೆ ಪ್ರಾರಂಭವಾದಾಗ ಅದನ್ನ ನೀವು ಈಸಿಲಿ ಏನ್ ಮಾಡಬಹುದು, ಓಪನ್ ಮಾಡಿ ಬಳಸಬಹುದು. ಓಕೆ, ಸೊ ಮೂರನೇ ಕ್ಲೂ, ಐ ಹ್ಯಾವ್ ಪಾರ್ಟ್ಸ್ ಕಾಲ್ಡ್ ರಿಬ್ಸ್ ಬಟ್ ಐ ಆಮ್ ನಾಟ್ ಎ ಲಿವಿಂಗ್ ಥಿಂಗ್. ಅದಕ್ಕೂ ಕೂಡ ಭಾಗಗಳಿದಾವೆ. ಹೇಗೆ ಮನುಷ್ಯರಲ್ಲಿ ಪಾರ್ಟ್ಸ್ ಇರ್ತವೆ, ಬಾಡಿ ಪಾರ್ಟ್ಸ್ ಇರ್ತವೆ, ಭಾಗಗಳಿರ್ತಾವಲ್ಲ, ಆ ಒಂದು ವಸ್ತುವಲ್ಲಿಯೂ ಕೂಡ ಭಾಗಗಳಿದಾವೆ. ಅದು ಕೂಡ ರಿಬ್ಸ್ ಹಾಗೆ ಇದೆ. ಓಕೆ, ಬಟ್ ಅದು ಒಂದು ಜೀವಂತವಾಗಿರುವಂತ ವಸ್ತು ಅಲ್ಲ. ಓಕೆ, ಸೊ ಯಾರಾದ್ರೂ ಹೇಳ್ಬಹುದಾ ಈ ಒಂದು ವಸ್ತುವಿನ ಹೆಸರು ಏನು ಅಂತ? ಅದು ಚಿಕ್ಕದಾಗಿದೆ, ಅದನ್ನ ನೀವು ಬಳಸದೇ ಇದ್ದಾಗ ಫೋಲ್ಡ್ ಮಾಡಿ ಇಡಬಹುದು. ನಂತರ ಮಳೆಯಲ್ಲಿ ನೀವು ಅದನ್ನ ಈಸಿಲಿ ಓಪನ್ ಮಾಡಿ ಬಳಸಬಹುದು. ಅದಕ್ಕೂ ಕೂಡ ಪಾರ್ಟ್ಸ್ ಇದಾವೆ, ರಿಬ್ಸ್ ತರ ಪಾರ್ಟ್ಸ್ ಇರ್ತಾವೆ. ಆದ್ರೆ ಅದು ಒಂದು ಜೀವಂತವಾಗಿರುವಂತಹ ಮನುಷ್ಯವಲ್ಲ. ಸೊ ಯಾರಾದ್ರೂ ಹೇಳ್ಬಹುದಾ ಮಕ್ಳೇ? ಎಸ್, ದಯವಿಟ್ಟು ನಿಮ್ಮ ಆನ್ಸರ್ಸ್ ಅನ್ನ ಹೇಳ್ಬೇಕು, ಕೋಆರ್ಡಿನೇಟರ್ಸ್ ಮುಂದೆ ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಓಕೆ, ಸೊ ಎಲ್ರು ನಿಮ್ಮ ಉತ್ತರಗಳನ್ನ ಹಾಕಿದೀರಾ ಅಂತ ಅನ್ಕೋತೀನಿ. ಓಕೆ, ಆ ಒಂದು ಆಬ್ಜೆಕ್ಟ್ ಹೆಸರು ಏನು ಅಂತ ಈಗ ರಿವೀಲ್ ಮಾಡ್ತೀನಿ. ಸೊ ಆ ಒಂದು ಆಬ್ಜೆಕ್ಟ್ ಹೆಸರು ಅಂಬ್ರೇಲಾ, ಛತ್ರಿ. ಹೌದಾ ಇಲ್ಲೋ? ಸೊ ಛತ್ರಿಯನ್ನ ನಾವು ಏನ್ ಮಾಡಬಹುದು, ಮಳೆ ಬರೆಯೋ ಸಮಯದಲ್ಲಿ ಓಪನ್ ಮಾಡಿ ಬಳಸಬಹುದು. ಮಳೆ ಬರದಿದ್ದಾಗ, ಹೌದಾ, ಉಪಯೋಗಿಸದೇ ಇದ್ದಾಗ ಅದನ್ನ ನಾವು ಕೆಳಗಡೆ ಇಳಿಸಿ ಫೋಲ್ಡ್ ಮಾಡಿ ಸಣ್ಣದಾಗಿ ಇಟ್ಕೋಬಹುದು. ಹೌದಾ, ಅದಕ್ಕೂ ಕೂಡ ರಿಬ್ಸ್ ಇರ್ತವೆ, ಮೆಟಲ್ ರಾಡ್ಸ್ ಇರ್ತವೆ. ಹೌದಾ ಇಲ್ಲೋ? ಸೊ ಅದು ಈಸಿಯಾಗಿ ನಾವು ಹಿಡ್ಕೊಳ್ಳಿಕ್ಕೆ ನಮ್ಗೆ ಆ ಒಂದು ಮೆಟಲ್ ರಾಡ್ಸ್ ಹೆಲ್ಪ್ ಮಾಡ್ತವೆ. ಎಸ್, ಸೊ ಎರಡನೇ ಕೇಸಿಗೆ ಹೋಗೋಣ. ಸೊ ಮೊದಲನೇ ಕ್ಲೂ, ಎರಡನೇ ಆಬ್ಜೆಕ್ಟಿಗೆ ಸಂಬಂಧಪಟ್ಟಂತ ಇಲ್ಲಿ ಮೊದಲನೇ ಕ್ಲೂ, ಐ ಗೆಟ್ ಸ್ಮಾಲರ್ ಎವ್ರಿ ಟೈಮ್ ಐ ಆಮ್ ಯೂಸ್ಡ್. ಸೊ ನಾನ್ ಯಾವ ರೀತಿ ನನ್ನ ಉಪಯೋಗಿಸ್ಕೊಂತ ಹೋಗ್ತಾರಲ್ಲ, ಉಪಯೋಗಿಸ್ಕೊಂತ ಹೋದಾಗ ನಾನು ಚಿಕ್ಕವನ್ನು ಹಾಕೋಂತ ಹೋಗುತ್ತೇನೆ. ಓಕೆ, ಆ ಆಬ್ಜೆಕ್ಟ್ ಹೇಗಿದೆ ಅಂತಂದ್ರೆ ನೀವು ಅದನ್ನ ಎಷ್ಟು ಜಾಸ್ತಿ ಬಳಸ್ತೀರಿ ಅಷ್ಟು ಚಿಕ್ಕದಾಗಿ ಆಗುತ್ತದೆ. ಓಕೆ, ಸೊ ಸೆಕೆಂಡ್ ಕ್ಲೂ, ನನ್ ಐ ಹ್ಯಾವ್ ಅ ಸ್ಮಾಲ್ ಫ್ಲೇಮ್ ಆನ್ ಟಾಪ್ ಆಫ್ ಮೀ. ಸೊ ನನ್ನ ಮೇಲೆ, ನನ್ನ ಏನು ಆಬ್ಜೆಕ್ಟ್ ಇದೆ ಅಲ್ಲ ಅದ್ರ ಮೇಲೆ ಬೆಂಕಿ ಇರುತ್ತೆ, ಸಣ್ಣದಾಗಿ ಚಿಕ್ಕದಾಗಿ ಬೆಂಕಿ ಇರುತ್ತೆ. ನೆಕ್ಸ್ಟ್, ಐ ಹ್ಯಾವ್ ಅ ಸ್ಟ್ರಿಂಗ್ ಇನ್ಸೈಡ್ ಮೀ ಕಾಲ್ಡ್ ಎ ವಿಕ್. ನನ್ನ ಒಳಗಡೆ ಒಂದು ಸ್ಟ್ರಿಂಗ್ ಇದೆ, ಅದಕ್ಕೆ ನಾವು ವಿಕ್ ಅಂತ ಕರಿತೇವೆ. ಓಕೆ, ಸೊ ನಾಲ್ಕನೇ ಕ್ಲೂ, ಪೀಪಲ್ ಲೈಟ್ ಮೀ ಡ್ಯೂರಿಂಗ್ ಅ ಪವರ್ ಕಟ್ ಆರ್ ಆನ್ ಅ ಬರ್ತ್ಡೇ ಕೇಕ್. ಸೊ ಲೈಟ್ ಹೋದಾಗ ಅಥವಾ ಒಂದು ಬರ್ತ್ಡೇ ಕೇಕ್ ಮೇಲ್ಗಡೆ ಬರ್ತ್ಡೇ ಕೇಕ್ ಮೇಲ್ಗಡೆ ಏನಾದ್ರೂ ಹಚ್ಚೋ ಸಮಯದಲ್ಲಿ ನನ್ನನ್ನ ಲೈಟ್ ಮಾಡ್ತಾರೆ. ಲೈಟ್ ಕರೆಂಟ್ ಹೋದಾಗ ಅಥವಾ ಬರ್ತ್ಡೇ ಕೇಕ್ ಮೇಲ್ಗಡೆ ಏನನ್ನಾದ್ರೂ ಹಚ್ಚಬೇಕಂತಂದ್ರೆ ನನ್ನನ್ನ ಬಳಸ್ತಾರೆ. ಸೊ ಯಾರಾದ್ರೂ ಹೇಳ್ಬಹುದಾ ಏನಿದೆ ಉತ್ತರ ಅಂತ? ಎಸ್, ಇಟ್ ಇಸ್ ನಥಿಂಗ್ ಬಟ್ ಕ್ಯಾಂಡಲ್.
ಓಕೆ, ಸೊ ಕ್ಯಾಂಡಲ್ ಯಾವತ್ತು ಏನಾಗ್ತಾ ಇದೆ, ನೀವು ಅದನ್ನ ಎಷ್ಟು ಉರಿಸ್ತೀರಿ ಅದು ಮೆಲ್ಟ್ ಹಾಕೋಂತ ಏನಾಗುತ್ತೆ, ಚಿಕ್ಕದಾಗಿ ಹಾಕೋಂತ ಹೋಗುತ್ತೆ, ಹೌದಾ ಇಲ್ಲೋ? ಸೊ ಅದ್ರಲ್ಲಿ ವಿಕ್ ಇರುತ್ತೆ, ಹೌದಾ ಇಲ್ಲೋ? ಅದ್ರೊಳಗಡೆ ವಿಕ್ ಇರುತ್ತೆ. ಆಮೇಲೆ ಬರ್ತ್ಡೇಸ್ ಅಲ್ಲಿ ಆಗಿರ್ಬೋದು ಅಥವಾ ಕರೆಂಟ್ ಹೋದಾಗ ನಾವ್ ಏನ್ ಮಾಡ್ತೀವಿ, ಕ್ಯಾಂಡಲ್ ಹಚ್ಕೊಂಡು ಅದರ ಒಂದು ಬೆಳಕನ್ನ ಬಳಸ್ತೀವಿ. ಆಲ್ ರೈಟ್. ಸೊ ಮೂರನೇ ಕೇಸ್ ಇಲ್ಲಿದೆ ನೋಡಿ. ಸೊ ಮೊದಲನೇ ಕ್ಲೂ, ಮೂರನೇ ಕೇಸಿಗೆ ಸಂಬಂಧಪಟ್ಟಂತಹ ಮೊದಲನೇ ಕ್ಲೂ, ಐ ಹ್ಯಾವ್ ಅ ಸ್ಪ್ರಿಂಗ್ ಇನ್ಸೈಡ್ ಮೀ, ನನ್ನೊಳಗಡೆ ಒಂದು ಸ್ಪ್ರಿಂಗ್ ಇದೆ. ಓಕೆ. ಎರಡನೇ ಕ್ಲೂ, ಐ ಬೈಟ್ ಇನ್ ಟು ಪೇಪರ್ ಬಟ್ ನೆವರ್ ಇನ್ ಟು ಪೀಪಲ್. ಸೊ ನಾ ಪೇಪರ್ ಅನ್ನ ಕತ್ತರಿಸ್ತೀನಿ ಅಥವಾ ಪೇಪರ್ ಅನ್ನ ಬೈಟ್ ಮಾಡ್ತೀನಿ, ಬಟ್ ಮನುಷ್ಯರನ್ನ ಯಾವತ್ತೂ ಕಡಿಯಲ್ಲ, ಅವ್ರನ್ನ ಯಾವತ್ತೂ ಬೈಟ್ ಮಾಡಲ್ಲ. ಮೂರನೇ ಕ್ಲೂ, ಯು ಪ್ರೆಸ್ ಡೌನ್ ಆನ್ ಮೈ ಟಾಪ್ ಪಾರ್ಟ್ ಟು ಮೇಕ್ ಮೀ ವರ್ಕ್. ಸೊ ನನ್ನನ್ನ ವರ್ಕ್ ಮಾಡಿಸ್ಬೇಕು ಅಥವಾ ನನ್ನ ಕಡೆ ಅಂತ ಕೆಲಸ ಮಾಡ್ಬೇಕಂತಂದ್ರೆ ನನ್ನ ಮೇಲಿನ ಭಾಗನ್ನ ಪ್ರೆಸ್ ಮಾಡ್ಕೊಂತ ಇರ್ತೀರಿ, ಪ್ರೆಸ್ ಮಾಡ್ತೀರಾ. ಐ ಜಾಯಿನ್ ಟೂ ಶೀಟ್ಸ್ ಆಫ್ ಪೇಪರ್ ಟುಗೆದರ್ ವಿತ್ ಅ ಸ್ಮಾಲ್ ಮೆಟಲ್ ಪಿನ್. ಸೊ ಬೇರೆ ಬೇರೆ ಶೀಟ್ಸ್ ಏನಿರ್ತಾವಲ್ಲ, ಪೇಪರ್ ಶೀಟ್ಸ್ ಇರ್ತಾವಲ್ಲ, ಅದನ್ನ ಒಟ್ಟಿಗೆ ಕೂಡಿಸ್ಲಿಕ್ಕೆ ನಾನು ಏನ್ ಮಾಡ್ತೀನಿ, ಸ್ಮಾಲ್ ಮೆಟಲ್ ಪಿನ್ ಅನ್ನ ಬಳಸ್ತೀನಿ. ಸೊ ನಾನು ಎರಡು ಅಥವಾ ಮೂರ್ನಾಲ್ಕು ಪೇಪರ್ ಶೀಟ್ಸ್ ಅನ್ನ ಮೆಟಲ್ ಪಿನ್ ನ ಸಹಾಯದಿಂದ ಅದನ್ನ ಜಾಯಿನ್ ಮಾಡ್ತೀನಿ. ಸೊ ಹೇಳ್ಬೋದಾ ಯಾರಾದ್ರೂ ಏನಿರಬಹುದು ಈ ಒಂದು ವಸ್ತು ಅಂತ? ಎನಿಬಡಿ ಕ್ಯಾನ್ ಟೆಲ್ ಮೀ? ಹೇಳ್ಬೋದಾ ಮಕ್ಳೇ? ಸೊ ಇಟ್ ಈಸ್ ಅ ಸ್ಟ್ಯಾಪ್ಲರ್. ಸೊ ಸ್ಟ್ಯಾಪ್ಲರ್ ಅಲ್ಲಿ ಯಾವತ್ತು ಒಂದು ಸ್ಪ್ರಿಂಗ್ ಇರುತ್ತೆ, ಹೌದಾ ಇಲ್ಲೋ? ಅದರ ಒಂದು ಮೇಲ್ಗಡೆ ಭಾಗ, ಟಾಪ್ ಪಾರ್ಟ್ ಏನಿರುತ್ತೆ ಅದನ್ನ ನೀವು ಪ್ರೆಸ್ ಮಾಡ್ಕೊಂತ ಹೋಗ್ತೀರಿ. ಸೊ ಅದರಲ್ಲಿರುವ ಮೆಟಲ್ ಪಿನ್ಸ್ ಏನ್ ಮಾಡ್ತವೆ, ಪೇಪರ್ ಶೀಟ್ಸ್ ನ ಜಾಯಿನ್ ಮಾಡ್ತವೆ. ಎಸ್. ನೆಕ್ಸ್ಟ್ ಕ್ಲೂ, ನೆಕ್ಸ್ಟ್ ಆಬ್ಜೆಕ್ಟ್ ಕಡೆ ಹೋಗೋಣ. ಐ ಕ್ಯಾನ್ ಟೆಲ್ ಇಫ್ ಸಮ್ವನ್ ಇಸ್ ಸಿಕ್. ಸೊ ಯಾರಾದ್ರೂ ಆರಾಮ್ ಇಲ್ಲ ಅಂತ ನಾನು ಈಸಿಲಿ ಅದನ್ನ ಹೇಳಬಹುದು. ಐ ಹ್ಯಾವ್ ನಂಬರ್ಸ್ ಆನ್ ಮೀ ಬಟ್ ಐ ಆಮ್ ನಾಟ್ ಕ್ಲಾಕ್. ಆ ಆಬ್ಜೆಕ್ಟ್, ಆ ವಸ್ತುವಿನ ಮೇಲೆ ಸಂಖ್ಯೆಗಳಿದಾವೆ ಆದ್ರೆ ನಾನು ಒಂದು ಗಡಿಯಾರವಲ್ಲ. ನನ್ನನ್ನ ಟಂಗ್ ಅಥವಾ ಫೋರ್ ಹೆಡ್ ಅಂದ್ರೆ ತಲೆ ಮೇಲೆ ಅದನ್ನ ಇಡ್ತಾರೆ, ನಾಲ್ಗೆ ಮೇಲೆ ಅಥವಾ ತಲೆಯ ಮೇಲೆ ಇಡ್ತಾರೆ. ನ ಯಾವಾಗ ಬೆಚ್ಚಿಗೆ ಅಥವಾ ಒಂದು ಹಾಟ್ನೆಸ್ ಜಾಸ್ತಿ ಇರ್ತದೆ ಅಲ್ಲ, ಅವಾಗ ನನ್ನ ನಂಬರ್ ಹೆಚ್ಚಿಗೆ ಹೋಗುತ್ತೆ. ಯಾವುದೇ ಒಂದು ವಸ್ತು ಕೂಲ್ ಆಗಿದೆ ಅಥವಾ ಒಂದು ಮನುಷ್ಯ ಕೂಲ್ ಆಗಿದ್ದಾನೆ ಅಂತಂದ್ರೆ ನನ್ನಲ್ಲಿರುವಂತಹ ಸಂಖ್ಯೆಗಳು ಕಡಿಮೆ ಆಗ್ತವೆ. ಮೈ ನಂಬರ್ ಗೋಸ್ ಅಪ್ ವೆನ್ ಇಟ್ ಇಸ್ ಹಾಟ್ ಅಂಡ್ ಡೌನ್ ವೆನ್ ಇಟ್ ಇಸ್ ಕೂಲ್. ಸೊ ನಾನು ಆರಾಮ್ ಇಲ್ದಿದ್ದನ್ನ ಸರಿಯಾಗಿ ಹೇಳ್ಬಹುದು. ನನ್ನಲ್ಲಿ ಸಂಖ್ಯೆಗಳಿದಾವೆ ಆದ್ರೆ ನಾನು ಗಡಿಯಾರಲ್ಲ. ನನ್ನನ್ನ ನಾಲಿಗೆ ಒಳಗಡೆ ಅಥವಾ ತಲೆಯ ಮೇಲೆ ಅದನ್ನ ಇಟ್ಬಹುದು. ಬೆಚ್ಚಿಗಿದೆ ಯಾವುದೇ ಒಂದು ವಸ್ತು ಅಥವಾ ಮನುಷ್ಯ ಅಂದ್ರೆ ನನ್ನ ಸಂಖ್ಯೆ ಏರ್ತದ, ಕೂಲ್ ಆಗಿದ್ರೆ ನನ್ನ ನಂಬರ್ ಇಳಿಯುತ್ತೆ. ಹೇಳ್ಬೋದಾ ಇದು ಯಾವ ಒಂದು ವಸ್ತು ಬಗ್ಗೆ ಮಾತಾಡ್ತಾ ಇದೀವಿ ನಾವು ಅಂತ? ಎನಿಬಡಿ? ಇಟ್ ಈಸ್ ನನ್ ಅದರ್ ದೆನ್, ಯಾವ್ದಿದೆ ಹೇಳಿ ಮಕ್ಳೇ? ಥರ್ಮೋಮೀಟರ್. ಸೊ ಥರ್ಮೋಮೀಟರ್ ನ ಎದಕ್ಕೆ ಬಳಸ್ತೀವಿ ನಾವು? ನಮ್ಮ ಒಂದು ಬಾಡಿ ಟೆಂಪರೇಚರ್ ಅನ್ನ ನೋಡ್ಲಿಕ್ಕೆ ಬಳಸ್ತೀವಿ, ಹೌದಾ ಇಲ್ಲೋ? ಸೊ ಮೈ ಬೆಚ್ಚಗಿದ್ದಾಗ ನನ್ನ ಥರ್ಮೋಮೀಟರ್ ಟೆಂಪರೇಚರ್ ಏರುತ್ತೆ. ಅದೇ ನಾವು ನಾರ್ಮಲ್ ಇದ್ದಾಗ ಅದೇನಿರುತ್ತೆ, ಟೆಂಪರೇಚರ್ ಕಡಿಮೆ ಆಗುತ್ತೆ. ಸೊ ಕೊನೆಯ ಒಂದು ಕೇಸಿಗೆ ಹೋಗೋಣಂತೆ. ಸೊ ಮೊದಲನೇ ಕ್ಲೂ ಏನಿದೆ, ಐ ಹ್ಯಾವ್ ಮೆನಿ ಸ್ಮಾಲ್ ಹೋಲ್ಸ್ ಆಲ್ ಓವರ್ ಮೀ. ಸೊ ಈ ಒಂದು ವಸ್ತು ಮೇಲ್ಗಡೆ ಚಿಕ್ಕ ಚಿಕ್ಕದಾದಂತ ಹೋಲ್, ತೂತುಗಳು ಬಹಳ ಇದಾವೆ. ಎರಡನೇ ಒಂದು ಕ್ಲೂ, ಐ ಕ್ಯಾನ್ ಸೋಕ್ ಅಪ್ ಎ ಲಾಟ್ ಆಫ್ ವಾಟರ್. ಸೊ ನಾನು ಬಹಳಷ್ಟು ನೀರನ್ನ ಆರಾಮ್ಸೆ ಈಸಿಲಿ ಏನ್ ಮಾಡ್ಬೋದು, ಹೀರ್ಕೋಬಹುದು, ಬಹಳಷ್ಟು ನೀರನ್ನ ಹೀರ್ಕೋಬಹುದು. ಮೂರನೇ ಕ್ಲೂ, ವೆನ್ ಯು ಸ್ಕ್ವೀಸ್ ಮೀ ದ ವಾಟರ್ ಕಮ್ಸ್ ಬ್ಯಾಕ್ ಔಟ್. ಸೊ ನನ್ನನ್ನ ಹಿಚ್ಕದಾಗ ನನ್ನಲ್ಲಿ ಇರುವಂತ ನಾ ಏನ್ ನೀರನ್ನ ಹೀರ್ಕೊಂಡಿದೀನಿ ಅಲ್ಲ ಅದು ಹೊರಗೆ ಬರೋದ್ ಬಿಡುತ್ತೆ. ಲಾಸ್ಟ್ ಕ್ಲೂ, ನಾನ್ ಬಹಳ ಸಾಫ್ಟ್ ಆಗಿರುತ್ತೇನೆ, ಯಾವಾಗ ಹಸಿ ಇರುತ್ತಲ್ಲ ಅವಾಗ ನಾನ್ ಬಹಳ ಸಾಫ್ಟ್ ಇದ್ದೇನೆ. ಅದನ್ನ ನಾನು ಪ್ಲೇಟ್ಸ್ ಮತ್ತೆ ಕಪ್ಸ್ ಅನ್ನ ಕ್ಲೀನ್ ಮಾಡ್ಲಿಕ್ಕೆ ನಾವು ಅದನ್ನ ಬಳಸ್ತೀವಿ. ಹೇಳ್ಬೋದಾ ಯಾರಾದ್ರೂ ಯಾವ್ದಿದೆ ಇದು ವಸ್ತು ಅಂತ? ಎನಿಬಡಿ?
ಸೊ ಇಟ್ ಈಸ್ ಎ ಸ್ಪಾಂಜ್. ಹೌದಾ? ನಿಮ್ಮ ಕಿಚನ್ ಅಲ್ಲಿ ನಿಮ್ಮ ತಾಯಿಗಳು ಅಥವಾ ಕೆಲಸದವರು ಅಥವಾ ನಿಮ್ಮ ಮನ್ಯಾಗಿನವ್ರು ಯಾರಾದ್ರೂ ಸ್ಪಾಂಜ್ ಅನ್ನ ಬಳಸ್ತಿರ್ತಾರೆ ಯೂಶ್ವಲಿ, ತಟ್ಟೆಗಳನ್ನ ಕಪ್ಸ್ ನ ಕ್ಲೀನ್ ಮಾಡ್ಲಿಕ್ಕೆ. ಹೌದಾ ಇಲ್ಲೋ? ಡಿಶಸ್ ಅನ್ನ, ಭಾಂಡೆಗಳನ್ನ ತೊಳಿಲಿಕ್ಕೆ. ಹೌದಾ ಇಲ್ಲೋ? ಸ್ಪಾಂಜ್ ಯಾವ ರೀತಿ ಇರುತ್ತೆ, ಅದ್ರ ಮೇಲೆ ಚಿಕ್ಕ ಚಿಕ್ಕದಾದಂತ ಹೋಲ್ಸ್, ತೂತುಗಳಿರ್ತಾವೆ. ಅದು ಬಹಳಷ್ಟು ನೀರನ್ನ ಆರಾಮ್ಸೆ ಏನ್ ಮಾಡ್ಬೋದು, ಹೀರ್ಕೋಬಹುದು. ಆಮೇಲೆ ನೀವ್ ಅದನ್ನ ಹಿಚಕ್ದಾಗ ಅದ್ರಲ್ಲಿ ಇರುವಂತಹ ನೀರೆಲ್ಲ ಹೊರಗೆ ಬಂದ್ಬಿಡುತ್ತೆ. ಹೌದಾ ಇಲ್ವೋ? ಎಸ್ ಆರ್ ನೋ? ಸೊ ಅದಕ್ಕೆ ನಾವು ಸ್ಪಾಂಜ್ ಅಂತ ಕರಿತೀವಿ. ಓಕೆ, ಆಲ್ ರೈಟ್. ಸೊ ಐ ಹೋಪ್ ಈ ಒಂದು ಮಿಸ್ಟ್ರಿ ಬಾಕ್ಸ್ ಚಾಲೆಂಜ್ ಅಲ್ಲಿ ನಿಮಗೆ ಒಂದು ಹೊಸದಾದ ಅನುಭವ ಇಲ್ಲಿ ಸಿಕ್ತು, ವಿಮರ್ಶಾತ್ಮಕ ಚಿಂತನೆ ಬಗ್ಗೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಫನ್ ಆಕ್ಟಿವಿಟಿ, ಆರ್ ವಿ ಕ್ಯಾನ್ ಸೇ ಕ್ರಿಟಿಕಲ್ ಥಿಂಕಿಂಗ್ ಆಕ್ಟಿವಿಟಿ, ದಟ್ ಇಸ್ ಅಬೌಟ್ ಕ್ವಿಜ್. ಸೊ ನಮ್ಮ ಭಾರತದ ಬಗ್ಗೆ ನಮಗೆ ಒಂದಿಷ್ಟು ವಿಷಯಗಳು ಯಾವತ್ತಿದ್ರೂ ಗೊತ್ತಿರ್ಬೇಕು, ಯಾಕಂದ್ರೆ ನಾವು ಈ ಒಂದು ದೇಶದ ನಾಗರಿಕರು. ಹೌದಾ ಇಲ್ವೋ? ಸೊ ಲೆಟ್ ಸ್ಟಾರ್ಟ್ ವಿತ್ ದ ಕ್ವಿಜ್. ಓಕೆ ಮಕ್ಳೇ? ಎಸ್. ಸೊ ಮೊದಲನೇ ಕ್ವೆಶನ್, ಪ್ಲೀಸ್ ಬಿ ರೆಡಿ. ಮೊದಲನೇ ಪ್ರಶ್ನೆ ಇಲ್ಲಿದೆ. ವಾಟ್ ಇಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ? ಇಂಡಿಯಾದ ರಾಜಧಾನಿ ಯಾವುದು? ಆಗ್ರಾ, ಮುಂಬೈ, ಕೇರಳ, ನ್ಯೂ ಡೆಲ್ಲಿ, ತಮಿಳುನಾಡು, ಸಿಕ್ಕಿಂ. ಯಾವ್ದಿದೆ ಮಕ್ಳೇ? ನಮ್ಮ ದೇಶದ ಒಂದು ರಾಜಧಾನಿ ಯಾವುದು? ಅದು ಎಸ್, ನ್ಯೂ ಡೆಲ್ಲಿ. ವೆರಿ ಗುಡ್. ನ್ಯೂ ಡೆಲ್ಲಿ ನಮ್ಮ ಒಂದು ದೇಶದ ಕ್ಯಾಪಿಟಲ್. ಎಸ್. ಎರಡನೇ ಪ್ರಶ್ನೆ, ನಮಗೆ ಯಾವ ದಿನ ಸ್ವಾತಂತ್ರ್ಯ ಸಿಕ್ತು? ನಾವು ಇಂಡಿಪೆಂಡೆನ್ಸ್ ಡೇ ನ ಯಾವ ದಿನಾಂಕಕ್ಕೆ ಆಚರಿಸ್ತೀವಿ ಮಕ್ಳೇ? 26 ಜನವರಿ, 15 ಆಗಸ್ಟ್, 4th ಜುಲೈ, 9th ಸೆಪ್ಟೆಂಬರ್, 19th ಜೂನ್ ಅಥವಾ 26th ಡಿಸೆಂಬರ್? ನಾವು ಎಸ್, 15 ಆಗಸ್ಟ್ಗೆ ಏನ್ ಮಾಡ್ತೀವಿ? ಇಂಡಿಪೆಂಡೆನ್ಸ್ ಡೇ ನ ಆಚರಿಸ್ತೀವಿ. ಸ್ವಾತಂತ್ರ್ಯ ಸಿಕ್ಕಿದ್ದು 15 ಆಗಸ್ಟ್ 1947ರಲ್ಲಿ. ಎಸ್. ವಾಟ್ ಇಸ್ ದ ನ್ಯಾಷನಲ್ ಮ್ಯಾಮಲ್ ಆಫ್ ಇಂಡಿಯಾ? ಭಾರತದ ನ್ಯಾಷನಲ್ ಮ್ಯಾಮಲ್ ಅಂತ ಯಾರಿಗೆ ಕರಿತೇವೆ? ಲಾಯನ್, ಚಿಂಪ್ಯಾನ್ಜಿ, ಡಿಯರ್, ಬಿಯರ್, ಕೋಬ್ರಾ, ಅರ್ಮಾಡಿಲೋ. ಸೊ ನ್ಯಾಷನಲ್ ಮ್ಯಾಮಲ್ ಅಂತ ಯಾರಿಗೆ ಕರಿತೀವಿ? ಯಾರಾದ್ರೂ ಹೇಳ್ಬಹುದಾ? ಕೋಬ್ರಾನ ಚೆಕ್ ಮಾಡೋಣ ನಿಮ್ಮ ಉತ್ತರ. ಎಸ್, ಕೋಬ್ರಾ ಸರಿಯಾದ ಉತ್ತರ ಮಕ್ಳೇ. ಕೋಬ್ರಾಗೆ ನಾವೇನಂತ ಕರಿತೀವಿ? ನಮ್ಮ ಭಾರತದ ನ್ಯಾಷನಲ್ ಮ್ಯಾಮಲ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮಗೆ ಒಂದಿಷ್ಟು ಬೋನಸ್ ಪಾಯಿಂಟ್ಸ್ ಸಿಗೋ ಅವಕಾಶ ಅಥವಾ ಕಳ್ಕೊಳ್ಳೋ ಅವಕಾಶ, ಯಾಕಂದ್ರೆ ಇದೊಂದು ಕ್ವಿಜ್ ಕಾಂಪಿಟಿಷನ್ ಆಗಿದೆ. ಓಕೆ, ಸೊ ಚೂಸ್ ಮಾಡೋಣವಾ? ಎಸ್, ನಮ್ಗೆ ಏನ್ ಸಿಕ್ತು? 200 ಪಾಯಿಂಟ್ಸ್ ಹೆಚ್ಚಿಗೆ ಬೋನಸ್ ಆಗಿ ಸಿಕ್ತು. ಓಕೆ, ಆಲ್ ರೈಟ್. ವಿಚ್ ಇಂಡಿಯನ್ ಟೆಂಪಲ್ ಇಸ್ ಕಾಲ್ಡ್ ದ ಬ್ಲಾಕ್ ಪಗಾಡೋ ಬೈ ದ ಯುರೋಪಿಯನ್ಸ್? ಯಾವೊಂದು ಭಾರತದ ದೇವಸ್ಥಾನ ಬ್ಲಾಕ್ ಪಗಾಡೋ ಅಂತ ಯುರೋಪಿಯನ್ಸ್ ಕರೀತಾರೆ? ಕೊನಾರ್ಕ್ ಸನ್ ಟೆಂಪಲ್, ತಿರುಪತಿ ಬಾಲಾಜಿ ಟೆಂಪಲ್, ಮಹಾಕಾಳೇಶ್ವರ್ ಟೆಂಪಲ್ ಅಥವಾ ಅಯೋಧ್ಯ ಟೆಂಪಲ್? ಕೊನಾರ್ಕ್ ಸನ್ ಟೆಂಪಲ್. ನೋಡೋಣ ನಿಮ್ಮ ಉತ್ತರ. ಎಸ್, ಕೊನಾರ್ಕ್ ಸನ್ ಟೆಂಪಲ್ ಗೆ ಯುರೋಪಿಯನ್ಸ್ ದವರು ಆ ಒಂದು ಹೆಸರಿಂದ ಕರೀತಾರೆ. ಓಕೆ, ವಿಚ್ ಇಂಡಿಯನ್ ಸ್ಟೇಟ್ ಸ್ಪೀಕ್ಸ್ ದ ಕೊಂಕಣಿ ಲ್ಯಾಂಗ್ವೇಜ್? ಯಾವೊಂದು ಭಾರತದ ಸ್ಟೇಟ್ ಅಲ್ಲಿ ಕೊಂಕಣಿ ಭಾಷೆನ ಮಾತಾಡ್ತಾರೆ? ತಮಿಳ್ನಾಡು, ಕೇರಳ, ಗೋವಾ, ಆಂಧ್ರ ಪ್ರದೇಶ್, ಅರುಣಾಚಲ್ ಪ್ರದೇಶ್, ಮೇಘಾಲಯ? ಗೋವಾನ ಚೆಕ್ ಮಾಡೋಣವಾ? ಎಸ್, ಗೋವಾದಲ್ಲಿ ಕೊಂಕಣಿ ಭಾಷೆಯನ್ನ ಮಾತಾಡ್ತಾರೆ ಮಕ್ಳೇ. ಹೂ ವಾಸ್ ದ ಕಂಪೋಸರ್ ಆಫ್ ವಂದೇ ಮಾತರಂ? ವಂದೇ ಮಾತರಂ ನಾವೇನನ್ನ ಹಾಡ್ತೀವಲ್ಲ, ಅದನ್ನ ಆಕ್ಚುಲಿ ಕಂಪೋಸ್ ಮಾಡಿದವ್ರು ಯಾರು? ಬಂಕಿಂ ಚಂದ್ರ ಚಾಟರ್ಜಿ, ರವೀಂದ್ರನಾಥ್ ಟ್ಯಾಗೋರ್, AR ರೆಹಮಾನ್, ಶ್ರೇಯಾ ಘೋಷಾಲ್, ತೆನಾಲಿ ರಾಮ ಅಥವಾ ಲಂಕಿತಾ ಮಂಗೇಶ್ಕರ್ ಅವರು? ವಂದೇ ಮಾತರಂ ಅನ್ನ ಕಂಪೋಸ್ ಮಾಡಿದವ್ರು ಯಾರು? ಬಂಕಿಂ ಚಂದ್ರ ಚಾಟರ್ಜಿನ ಚೆಕ್ ಮಾಡೋಣವಾ? ಎಸ್, ಆ ಹಾಡನ್ನ ಕಂಪೋಸ್ ಮಾಡಿದವರು ಬಂಕಿಂ ಚಂದ್ರ ಚಾಟರ್ಜಿ ಅವರು. ಸೊ ಈಗ ನಮ್ಗೂ ಬೋನಸ್ ಅಲ್ಲಿ ಏನ್ ಸಿಗುತ್ತೆ ಅಂತ ನೋಡೋಣವಾ? ಎಸ್, ಲಕ್ಕಿಲಿ ನಮ್ಗೆ ಮತ್ತೆ 100 ಪಾಯಿಂಟ್ಸ್ ಹೆಚ್ಚಿಗೆ ಸಿಕ್ತು ಮಕ್ಳೇ.
ಇಲ್ಲಿ ತನಕ ಎಲ್ರು ಬಹಳ ಚೆನ್ನಾಗಿ ಉತ್ತರ ಕೊಡ್ತಿದ್ದೀರಾ. 7ನೇ ಪ್ರಶ್ನೆಗೆ ಹೋಗೋಣವಾ. ಸೊ ಹೂ ವಾಸ್ ದ ಫಸ್ಟ್ ಏಷ್ಯನ್ ಟು ವಿನ್ ದ ನೊಬೆಲ್ ಪ್ರೈಸ್? ಯಾರೊಬ್ಬ ಮನುಷ್ಯ ಮೊದಲನೇ ಏಷ್ಯನ್ ಇದ್ದ, ಅವನಿಗೆ ನೊಬೆಲ್ ಪ್ರೈಸ್ ಸಿಕ್ಕಿದಂತ ಮೊದಲನೇ ಏಷ್ಯನ್ ಯಾರ್ ಇದ್ದ? ಸಿ ವಿ ರಾಮನ್, ಅಬ್ದುಲ್ ಕಲಾಂ, ರವೀಂದ್ರನಾಥ್ ಟ್ಯಾಗೋರ್, ಬಂಕಿಂ ಚಂದ್ರ ಚಟರ್ಜಿ, ಆದಿತ್ಯ ಓಕೆ, ಏಕನಾಥ್ ಶಿಂದೆ. ಯಾರಿದ್ರು? ಸಿ ವಿ ರಾಮನ? ಚೆಕ್ ಮಾಡೋಣ ನಿಮ್ ಉತ್ತರ. ತಪ್ಪಾಗಿದೆ ಮಕ್ಳೇ. ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರಿಗೆ ಅವರೊಬ್ಬ ಮೊದಲನೇ ಏಷ್ಯನ್ ಆಗಿದ್ರು ನೊಬೆಲ್ ಪ್ರೈಸ್ ಸಿಗ್ಲಿಕ್ಕೆ. ಹೂ ಇಸ್ ದ ಫಸ್ಟ್ ಫೀಮೇಲ್ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾ? ಭಾರತದ ಮೊದಲನೇ ಚೀಫ್ ಮಿನಿಸ್ಟರ್ ಮಹಿಳೆ ಆಗಿದ್ದು ಯಾರು? ಸುಚೇತಾ ಕೃಪ್ಲಾನಿ, ಇಂದಿರಾ ಗಾಂಧಿ, ಜವಾಹರ್ಲಾಲ್ ನೆಹರು, ತರ್ಮಾನ್ ಶರ್ಮಾ, ಆದ್ಯಾ ಕುಲಕರ್ಣಿ, ದ್ರೌಪದಿ ಮುರ್ಮು. ಸುಚೇತಾ ಕೃಪ್ಲಾನಿನ ಚೆಕ್ ಮಾಡೋಣವಾ? ಎಸ್, ಸುಚೇತಾ ಕೃಪ್ಲಾನಿ ಮೊದಲ ಮಹಿಳಾ ಚೀಫ್ ಮಿನಿಸ್ಟರ್ ಆಗಿದ್ರು ಒಂದು ಭಾರತದ್ದು. ಓಕೆ. ಹೂ ಇಸ್ ದ ಫಸ್ಟ್ ಫೀಮೇಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಭಾರತದ ಮೊದಲನೇ ಪ್ರಧಾನಿಯಾಗಿ ಯಾರು ಇದ್ರು? ಇಂದಿರಾ ಗಾಂಧಿ, ತರ್ಮನ್ನ ಶರ್ಮಾ, ಆದ್ಯಾ ಕುಲಕರ್ಣಿ, ಮಿಷ್ಕಾ ಗಳೇಶ್ವರ್, ಸುನೀತಾ ಮಾಲ್ಯವರಿ. ಯಾರಿದ್ರು ಹೇಳಿ ಮಕ್ಳೇ? ಇಟ್ ಇಸ್ ಇಂದಿರಾ ಗಾಂಧಿನ? ಎಸ್, ಇಂದಿರಾ ಗಾಂಧಿ ಅವರು ಮೊದಲನೇ ಒಂದು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಭಾರತದದ್ದು, ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ದವರು. ಸೊ ಲೆಟ್ಸ್ ಚೆಕ್. ನಮ್ಗೆ ಈ ಸತೆ ಬೋನಸ್ ಅಲ್ಲಿ ಲಕ್ಕಿಲಿ ತಿರ್ಗಾ ಮತ್ತೆ 200 ಪಾಯಿಂಟ್ ಸಿಕ್ತು ಮಕ್ಳೇ. ಸೊ 10ನೇ ಪ್ರಶ್ನೆಗೆ ಹೋಗೋಣ. ಹೂ ಇಸ್ ದ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್? ಗುಜರಾತದ ಅಗದಿ ಹೆಚ್ಚು ದಿನದ ಕಾಲ ಚೀಫ್ ಮಿನಿಸ್ಟರ್ ಆಗಿ ಕಾರ್ಯನಿರ್ವಹಿಸಿದವರು ಯಾರು? ನರೇಂದ್ರ ಮೋದಿ, ಏಕನಾಥ್ ಶಿಂದೆ, ಶ್ರೀಹಂಶ್ ಗುಪ್ತೆ, ಜವಾಹರ್ಲಾಲ್ ನೆಹರು, ಆರವ್ ಸೇಠ್, ಅಹಾನ್ ಕುಲಕರ್ಣಿ. ನರೇಂದ್ರ ಮೋದಿನ? ಎಸ್, ನರೇಂದ್ರ ಮೋದಿ ಅವರು ಗುಜರಾತದ ಚೀಫ್ ಮಿನಿಸ್ಟರ್ ಆಗಿ ಅತಿ ಹೆಚ್ಚಿನ ಕಾಲ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಹೂ ಹೋಲ್ಡ್ಸ್ ದ ರೆಕಾರ್ಡ್ ಫಾರ್ ದಿ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಆಲ್ ಇಂಡಿಯನ್ ಸ್ಟೇಟ್ಸ್? ಸೊ ಎಲ್ಲ ಒಂದು ಭಾರತದ ಏನ್ ಸ್ಟೇಟ್ಸ್ ಇದಾವಲ್ಲ ಅದ್ರ ಒಳಗಡೆ ಅತಿ ಹೆಚ್ಚಾಗಿ ಚೀಫ್ ಮಿನಿಸ್ಟರ್ ಆಗಿ ಕಾರ್ಯನಿರ್ವಹಿಸಿದವರು ಯಾರಾಗಿರ್ಬೋದು? ಇಲ್ಲಿ ನಿಮ್ಗೆ ಆಪ್ಷನ್ಸ್ ಇದಾವ ಮಕ್ಳೇ. ಸೊ ಪವನ್ ಕುಮಾರ್ ಚಾಮ್ಲಿಂಗ, ಚೆಕ್ ಮಾಡೋಣವಾ? ಎಸ್, ಪವನ್ ಕುಮಾರ್ ಚಾಮ್ಲಿಂಗ್ ಅವರು ಅತಿಯಾಗಿ ಹೆಚ್ಚಾಗಿ ಎಲ್ಲ ಇಂಡಿಯನ್ ಸ್ಟೇಟ್ಸ್ ಲಾಂಗ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಗಿ ಕೆಲಸ ನಿರ್ವಹಿಸಿದ್ದಾರೆ. ಈ ಒಂದು ಭಾರತದಲ್ಲಿ ಯಾವುದೇ ಒಂದು ರಾಜ್ಯಕ್ಕೆ ಸ್ಟೇಟಿಗೆ ನಾವು ಚೀಫ್ ಮಿನಿಸ್ಟರ್ ಆಗ್ಬೇಕಂದ್ರೆ ಮಿನಿಮಮ್ ಏಜ್ ಎಷ್ಟು? 20+ ಇಯರ್ಸ್ ಇರ್ಬೇಕು, 27+ಇಯರ್ಸ್, 30+ಇಯರ್ಸ್, 19+ಇಯರ್ಸ್ ಅಥವಾ 25+ಇಯರ್ಸ್? 25+ಇಯರ್ಸ್ ಮಿನಿಮಮ್ ಏಜ್ ಒಂದು ರಾಜ್ಯದ ಚೀಫ್ ಮಿನಿಸ್ಟರ್ ಆಗ್ಬೇಕಂದ್ರೆ ನಮ್ಗೆ 25 ವರ್ಷ ಅಥವಾ 25 ವರ್ಷಕ್ಕಿಂತ ಹೆಚ್ಚಿಗೆ ಇರಬೇಕು ಅಂದ್ರೆ ನಾವು ಒಂದು ರಾಜ್ಯದ ಚೀಫ್ ಮಿನಿಸ್ಟರ್ ಆಗ್ಲಿಕ್ಕೆ ಸಾಧ್ಯ. ಸೊ ಈ ಸತೆ ಬೋನಸ್ ಅಲ್ಲಿ ಏನ್ ಬಂತು? ಅನ್ಲಕ್ಕಿಲಿ ನಮ್ಗೆ 100 ಪಾಯಿಂಟ್ಸ್ ಕಡಿಮೆ ಆದು ಮಕ್ಳೇ. 13ನೇ ಪ್ರಶ್ನೆ. ವಿಚ್ ಫೀಮೇಲ್ ಚೀಫ್ ಮಿನಿಸ್ಟರ್ ಹೆಲ್ಡ್ ಆಫೀಸ್ ಫಾರ್ ದ ಶಾರ್ಟೆಸ್ಟ್ ಪೀರಿಯಡ್ ಆಫ್ 23 days? ಸೊ ಯಾವೊಂದು ಮಹಿಳೆ ಒಂದು ಚೀಫ್ ಮಿನಿಸ್ಟರ್ ಅಗ್ದಿ ಕಡಿಮೆ ಸಮಯದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ, ಕೇವಲ 23 ದಿನಗಳಿಗೆ ಮಾತ್ರ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ರು. ಯಾರು ಹೇಳ್ಬೋದಾ? ಮೆಹಬೂಬಾ ಮುಫ್ತಿ? ಚೆಕ್ ಮಾಡೋಣ ಉತ್ತರ ನಿಮ್ದು. ತಪ್ಪಾಗಿದೆ ಮಕ್ಳೇ. ಸರಿಯಾದ ಉತ್ತರ VN ಜಾನಕಿ ರಾಮಚಂದ್ರನ್ ಅವರಿಗೆ ಮಾತ್ರ ಚೀಫ್ ಮಿನಿಸ್ಟರ್ ಆಗಿದ್ರು. ಎಸ್. ಸೊ ಇವತ್ತಿನ ಒಂದು ಈ ವಿಮರ್ಶಾತ್ಮಕ ಚಿಂತನೆ ಸೆಷನ್ ಅನ್ನ ಮಕ್ಳೇ ಇಲ್ಲಿಗೆ ಸ್ಟಾಪ್ ಮಾಡೋಣ. ಓಕೆ, ಐ ಹೋಪ್ ಈ ಒಂದು ಸೆಷನ್ ನಿಮ್ಗೆ ಎಲ್ರಿಗೂ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಒಂದು ಹೊಸ ವಿಷಯಗಳನ್ನ ಕಲ್ತಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ಸೆಷನ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.